ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ನಿಮಗೆಲ್ಲ ನೆನಪಿರಬಹುದು. ಇವತ್ತಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅವತ್ತು ಗಣಿ ದಣಿಗಳ ವಿರುದ್ಧ ಸಿಡಿದೆದ್ದು 320 ಕಿಲೋಮೀಟರ್ ಪಾದಯಾತ್ರೆಯನ್ನ ಬೆಂಗಳೂರಿನಿಂದ ಬಳ್ಳಾರಿಗೆ ಮಾಡಿದ್ರು. ಇದೀಗ ವೈಸ್ ವರ್ಷ ರೆಡ್ಡಿ ಪಾದಯಾತ್ರೆ. ಅವತ್ತು ಸಿದ್ದರಾಮಯ್ಯನವರ ಪಾದಯಾತ್ರೆ, ಇವತ್ತು ರೆಡ್ಡಿ ಪಾದಯಾತ್ರೆ. ಸಿದ್ದು ಸರ್ಕಾರದ ವಿರುದ್ಧವೇ ರಿಪಬ್ಲಿಕ್ ಆಫ್ ಬಳ್ಳಾರಿಯ ಅಸ್ತ್ರವನ್ನ ಪ್ರಯೋಗ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರ ಹಳೆಯ ಲೆಕ್ಕವನ್ನ ಚುಕ್ತಾ ಮಾಡೋದಕ್ಕೆ ವೇದಿಕೆಯನ್ನು ಸಜ್ಜು ಮಾಡಿಕೊಂಡಿದ್ದಾರೆ. ಇದೀಗ ಬಳ್ಳಾರಿಯಿಂದ ಬೆಂಗಳೂರಿಗೆ ಪಾದಯಾತ್ರೆ ಮಾಡೋದಕ್ಕೆ ವೇದಿಕೆ ಒಂದು ಸಜ್ಜಾಗಿದೆ. ಜನವರಿ 17ರಿಂದ ಈ ಪಾದಯಾತ್ರೆ ಬಳ್ಳಾರಿಯಿಂದ ಬೆಂಗಳೂರಿನ ತನಕ ಶುರುವಾಗುತ್ತೆ. ಯಾವ ಕಾರಣಕ್ಕೆ? ಬಳ್ಳಾರಿಯ ಪ್ರಕರಣವನ್ನ ಸಿಬಿಐ ಕೊಡಬೇಕು, ಬಳ್ಳಾರಿ ನಗರ ಶಾಸಕ ನಾರಾ ಭರತ್ ರೆಡ್ಡಿ ಅವರನ್ನ ಬಂಧಿಸಬೇಕು ಎನ್ನುವಂತ ಆಗ್ರಹ ಇದು. ನಾರಾ ಭರತ್ ರೆಡ್ಡಿ ಅವರನ್ನ ಬಂಧಿಸಬೇಕು, ಬಳ್ಳಾರಿಯಲ್ಲಿ ಆದಂತ ಈ ಶೂಟೌಟ್ ಪ್ರಕರಣ, ಈ ದೊಂಬೆಯನ್ನ ಸಿಬಿಐ ತನಿಖೆ ಕೊಡಬೇಕು ಅಂತ ಎಲ್ಲ ಆಗ್ರಹಗಳನ್ನು ಮುಂದಿಟ್ಟುಕೊಂಡು ಹೋರಾಟ ಮಾಡೋದಕ್ಕೆ 320 ಕಿಲೋಮೀಟರ್. ನಿಮ್ಗೆ ನೆನಪಿದೆ, ಸಿದ್ದರಾಮಯ್ಯನವರು 2010ರಲ್ಲಿ ಒಂದು ಇನ್ಸಿಡೆಂಟ್ ಆಗುತ್ತೆ. ಮುಂಗಾರು ಅಧಿವೇಶನ ನಡೀತಾ ಇತ್ತು. ದಿನೇಶ್ ಗುಂಡೂರಾವ್ ಎದ್ದು ನಿಂತವತ್ತೇನು ಹೇಳಿದರು, ಬಳ್ಳಾರಿಯ ಈ ರೆಡ್ಡಿ ಪರಿವಾರ ಏನಿತ್ತು ಇವರು ಅಕ್ರಮ ಗಣಿಗಾರಿಕೆ ಮಾಡ್ತಾ ಇದ್ದಾರೆ ಅಂತ ಮಾತುಗಳನ್ನು ಮಾತನಾಡಿಬಿಟ್ರು. ಮಾತನಾಡಿದಾಗ ರಾಯಚೂರು, ಬಳ್ಳಾರಿ ಆ ಭಾಗದ ಶಾಸಕರೆಲ್ಲ ದಿನೇಶ್ ಗುಂಡೂರಾವ್ ವಿರುದ್ಧ ಹರಿಹಾಯ್ದೋಕೆ ಶುರು ಮಾಡಿದರು. ಅದು ಹೆಂಗೆ ಹೇಳ್ತೀರಿ ನೀವು, ಬನ್ನಿ ಬಳ್ಳಾರಿಗೆ ನೋಡ್ಕೊಳ್ತೇವೆ ನಿಮ್ಮನ್ನ ಅಂತ. ಆಗ ದಿನೇಶ್ ಗುಂಡೂರಾವ್ ಅವರ ಮಾತಿಗೆ ಕೃಷ್ಣ ಬೈರೇಗೌಡರು ಕೂಡ ಸಾಥ್ ಕೊಟ್ಟರು. ಹೀಗೆ ಸಾಥ್ ಕೊಟ್ಟಾಗ ಮೊದಲ ಬಾರಿ ಆಯ್ಕೆ ಆಗಿದ್ದಂಥ ಸುರೇಶ್ ಬಾಬು ಎನ್ನುವಂಥ ಶಾಸಕರು, ಬನ್ನಿ ಬಳ್ಳಾರಿಗೆ ನಿಮ್ಮ ತಾಕತ್ತೇನಿದೆ ನೋಡ್ಕೊಳ್ತೀವಿ ಅಂತ. ಆಗ ಸಿದ್ದರಾಮಯ್ಯನವರು ಎದ್ದು ನಿಂತು, ಬರ್ತೀವಿ, ಬಳ್ಳಾರಿಗೆ ಬರ್ತೀವಿ, ರೆಡ್ಡಿ ಮನೆ ಮುಂದೆ ಪ್ರತಿಭಟನೆ ಮಾಡ್ತೀವಿ, ಲಕ್ಷ ಜನರನ್ನು ಸೇರಿಸ್ತೀವಿ ಅಂತೇಳಿ ಒಂದು ಡಿಸಿಷನ್ ಅನ್ನು ತೆಗೆದುಕೊಂಡ್ರು. ಅದರ ಪರಿಣಾಮವಾಗಿ ಬೆಂಗಳೂರಿನಿಂದ ಬಳ್ಳಾರಿಯ ತನಕ ಅವತ್ತು ಸಿದ್ದರಾಮಯ್ಯನವರು ಪಾದಯಾತ್ರೆ ಮಾಡಿದ್ರು. ಆ ಪಾದಯಾತ್ರೆಯಿಂದ ಏನೇನೆಲ್ಲ ಬೆಳವಣಿಗೆಗಳಾಯಿತು, ರೆಡ್ಡಿಯವರು ಆ ಪ್ರಕರಣದಲ್ಲಿ ಏನೆಲ್ಲ ಬೆಳವಣಿಗೆಗಳಾಯಿತು ಇಡೀ ರಾಜ್ಯ ನೋಡಿದೆ. ಅಂತಹ ಪಾದಯಾತ್ರೆ ಇದೀಗ ರಾಮ್ಲು ಆಗಿರ್ಬೋದು, ಸೋಮಶೇಖರ್ ರೆಡ್ಡಿ ಆಗಿರ್ಬೋದು, ಜನಾರ್ದನ್ ರೆಡ್ಡಿ ಆಗಿರ್ಬೋದು, ಇವರೆಲ್ಲರ ಆಗ್ರಹ ಇರೋದು ಈ ಪ್ರಕರಣವನ್ನು ಸಿಬಿಐ ಕೊಡಬೇಕು ಅಂತ. ರಾಮ್ಲು ಅವರು ಮೊದಲ ದಿನದಿಂದ ಈ ವಾಕ್ಯವನ್ನು ಪುನರುಚ್ಚಾರ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರೇ, ನೀವು ಹೇಗೆ ಅವತ್ತು ಬೆಂಗಳೂರಿನಿಂದ ಬಳ್ಳಾರಿಯ ತನಕ ಪಾದಯಾತ್ರೆ ಮಾಡಿದ್ರಲ್ವಾ, ರಿಪಬ್ಲಿಕ್ ಆಫ್ ಬಳ್ಳಾರಿ ಅನ್ನುವಂಥ ಒಂದು ಸ್ಲೋಗನ್ ಅನ್ನು ಮುಂದಿಟ್ಟುಕೊಂಡು, ಇವತ್ತು ನಾವು ಹಾಗೆ ಮಾಡ್ತೀವಿ. ಇಲ್ಲಿ ಯಾರು ಇವತ್ತು ರಿಪಬ್ಲಿಕ್ ಆಫ್ ಬಳ್ಳಾರಿಯನ್ನು ಕಟ್ಕೊಂಡಿದ್ದಾರೆ, ಈ ಪ್ರಕರಣ ಏನಾಗಿದೆ ಎಲ್ಲದರ ಬಗ್ಗೆಯೂ ಕೂಡ ತನಿಖೆ ಆಗಬೇಕು ಅಂತ. ಸಿಬಿಐ ಕೊಟ್ಟರೆ ಮಾತ್ರ ಇದರ ಸುಸಜ್ಜಿತವಾದಂಥ ತನಿಖೆ ಆಗುತ್ತೆ. ಸತೀಶ್ ರೆಡ್ಡಿ ಬಂಧನ ಆಗಬೇಕು ಅನ್ನುವಂಥ ಆಗ್ರಹ ಕೂಡ ಇದೆ. ಯಾವ ಸತೀಶ್ ರೆಡ್ಡಿಯ ಆಪ್ತ ಅಂದರೆ ಅವರ ಗನ್ಮ್ಯಾನ್ನಿಂದ ಶೂಟ್ ಆಗಿದೆ ಅಂತ ಹೇಳಲಾಗ್ತಾ ಇದೆಯೋ, ಸತೀಶ್ ರೆಡ್ಡಿಯ ವಿರುದ್ಧವೂ ಕೂಡ ಸಾಲು ಆರೋಪಗಳನ್ನು ಮಾಡಿದ್ದಾರೆ. ನಾರಾ ಭರತ್ ರೆಡ್ಡಿಯ ವಿರುದ್ಧವೂ ಕೂಡ ಸಾಲು ಆರೋಪ. ಕಳೆದ ಬಾರಿಯ ವಿಧಾನಸಭೆಯ ಕಲಾಪದಲ್ಲೇ ನೇರವಾಗಿ ಏಕವಚನದಲ್ಲಿ ಮಾತನಾಡಿಕೊಂಡಿದ್ರು. ಬಳ್ಳಾರಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಟ್ಕ ಅಂತೆ, ನಶೆ ಅಂತೆ, ಗಾಂಜಾ ಅಂತೆ, ಬೇರೆ ವಿಚಾರಗಳ ಬಗ್ಗೆ ಮಾತನಾಡಿಕೊಂಡಿದ್ರು. ಇದೀಗ ಸರ್ಕಾರದ ವಿರುದ್ಧ ಕೇಸರಿ ಗಣಿ ದಣಿಗಳು ಒಂದು ಪಾದಯಾತ್ರೆಯನ್ನು ಮಾಡೋದಕ್ಕೆ ಮುಂದಾಗಿದ್ದಾರೆ. ಬಳ್ಳಾರಿ ದಳ್ಳೂರಿಯ ಈ ಪವರ್ ಪಾಲಿಟಿಕ್ಸ್ ಏನಿದೆ ಸರ್ಕಾರದ ವಿರುದ್ಧ ತೊಡೆ ತಟ್ಟಿ ನಿಂತಿದೆ. ಇದೀಗ ಬಳ್ಳಾರಿಯಿಂದ ಬೆಂಗಳೂರಿನ ತನಕ ಪಾದಯಾತ್ರೆ ಜನವರಿ 17ನೇ ತಾರೀಕಿಗೇನೋ ಶುರು ಮಾಡ್ತಾರಂತೆ. ಬಳ್ಳಾರಿಯಿಂದ ಅದನ್ನು ಬೆಂಗಳೂರಿನ ತನಕ ಅದೇ ದಿನ ಒಂದು ಬೃಹತ್ ಸಮಾವೇಶದ ಮುಖಾಂತರ ಸರ್ಕಾರಕ್ಕೆ ಟಕ್ಕರ್ ಕೊಡೋದಕ್ಕೂ ಕೂಡ ಇವರು ಮುಂದಾಗಿದ್ದಾರೆ ಅಂತ. ಜಿಲ್ಲೆ ಮೇಲೆ ಮರಳಿ ಹಿಡಿತವನ್ನು ಸಾಧಿಸೋದಕ್ಕೆ ಬಿಜೆಪಿ ಗಣಿದಣಿಗಳು ಪಾದಯಾತ್ರೆ ಪ್ಲಾನ್ ಮಾಡ್ತಾ ಇದ್ದಾರೆ. ನೋಡಿ, ಬಳ್ಳಾರಿ ಇನ್ಸಿಡೆಂಟ್ ಆದಮೇಲೆ 2-3 ಬೆಳವಣಿಗೆಗಳಾಗಿದೆ. ರಾಮ್ಲು ಮತ್ತು ಜನಾರ್ದನ್ ರೆಡ್ಡಿಗೆ ಸಂಬಂಧಗಳು ಅಷ್ಟಕ್ಕಷ್ಟೇ ಆಗ್ತಾ ಇತ್ತು. ಆದರೆ ಈ ಘಟನೆ ಆದ ತಕ್ಷಣವೇ ಅವತ್ತು ರಾಮ್ಲು ರೆಡ್ಡಿಯವರ ಜೊತೆಗೆ ಬಂದು ನಿಂತರು. ಕಾರಣ ಒಂದೇ ಪಾರ್ಟಿಯವರು ಅನ್ನೋ ಕಾರಣಕ್ಕಾಗಿ. ಈ ಹಿಂದೆ ಭಿನ್ನಾಭಿಪ್ರಾಯಗಳಿತ್ತು, ಆ ಕಾರಣಕ್ಕಾಗಿ ಬಳ್ಳಾರಿಯ ಹಿಡಿತವನ್ನು ಕಳೆದುಕೊಂಡಿದ್ರು. 2023ರ ಚುನಾವಣೆಯಲ್ಲಿ ಬಿಜೆಪಿಯವರಲ್ಲಿ ಸೋತಿದ್ರು. ಬೇರೆ ವಿಶ್ಲೇಷಣೆಗಳಿತ್ತು.
ಅವರು ಜೈಲಿನಿಂದ ಬಂದ ನಂತರ ಅವರನ್ನು ಪಾರ್ಟಿಗೆ ಸೇರಿಸ್ಕೊಳ್ಳೋ ಪ್ರಯತ್ನಗಳಾಗಲಿಲ್ಲ. ಹೈಕಮಾಂಡ್ ಅದಕ್ಕೆ ಒಪ್ಪಿಗೆ ಕೊಳ್ಳಿಲ್ಲ. ಹೀಗಾಗಿ KRPPಯನ್ನು ಕಟ್ಟಿದ್ರು. KRPPಯಿಂದ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿದ್ರು. ಅವರ ಪತ್ನಿ ಅರುಣಾಲಕ್ಷ್ಮಿಯನ್ನು ಕಣಕ್ಕಿಳಿಸಿದ್ರು. ಹೀಗಾಗಿ ಓಟು ಚದುರು ಹೋಗಿ ಬಳ್ಳಾರಿ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಅರುಣಾಲಕ್ಷ್ಮಿ 2ನೇ ಸ್ಥಾನ ಪಡೆದುಕೊಂಡು ಇವರ ಸಹೋದರ BJP ಅಭ್ಯರ್ಥಿ ಸೋಮಶೇಖರ್ ರೆಡ್ಡಿ 3ನೇ ಸ್ಥಾನಕ್ಕೆ ಬರಬೇಕಾಯಿತು ಬಳ್ಳಾರಿಯಲ್ಲಿ. ಹೀಗಾಗಿ ಕಾಂಗ್ರೆಸ್ ಸೋತಿದೆ ಅಲ್ಲಿ. ಆದರೆ ಈ ಬಳ್ಳಾರಿಯ ಇನ್ಸಿಡೆಂಟ್ ಆದಮೇಲೆ ಮಗಳ ಮದುವೆಗೆ ಬರದಂತಹ ಕರುಣಾಕರ್ ರೆಡ್ಡಿ ಮನೆಗೆ ಬಂದು ಹೋದರು. ರಾಮ್ಲು ಅವರು ನಾನು ರೆಡ್ಡಿ ಜೊತೆಗಿದ್ದೀನಿ ಅಂತ ಮಾತನಾಡ್ತಾ ಇದ್ದಾರೆ. 2023ರಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಎದುರಾಳಿಗಳಾಗಿದ್ದಂಥ ಸೋಮಶೇಖರ್ ರೆಡ್ಡಿ ಮತ್ತು ಜನಾರ್ದನ್ ರೆಡ್ಡಿ ಅವರ ಪತ್ನಿ ಇವತ್ತು ಒಂದೇ ಮನೆಯಲ್ಲಿ ಬರ್ತಾ ಇದ್ದಾರೆ. ಈ ಎಲ್ಲ ಕಾರಣಗಳಿಂದ ಒಗ್ಗಟ್ಟನ್ನು ಸಾಧಿಸುವ ಪ್ರಯತ್ನವನ್ನು BJP ಮಾಡ್ತಾ ಇದೆ. ಇದರ ಮುಂದುವರೆದ ಭಾಗವಾಗಿ ಇದೀಗ ಬಳ್ಳಾರಿಯಿಂದ ಬೆಂಗಳೂರಿಗೆ ಪಾದಯಾತ್ರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಜನಾರ್ದನ್, ಸಿದ್ದರಾಮಯ್ಯನವರು ಪಾದಯಾತ್ರೆ ಮಾಡಿದ್ರು, ಇತಿಹಾಸದ ಪುಟದಲ್ಲಿದೆ ಅದು. ರಾಜಕೀಯವಾಗಿ ಏನೆಲ್ಲ ಬೆಳವಣಿಗೆಗಳಾಗಿದೆ ಅನ್ನೋದನ್ನು ರಾಜ್ಯ ನೋಡಿದೆ. ಇದೀಗ BJPಗರು ಬಳ್ಳಾರಿಯಿಂದ ಬೆಂಗಳೂರಿಗೆ ಪಾದಯಾತ್ರೆ ಮಾಡ್ತಾರಂತೆ. ಪ್ರವೀಣ್, ರಾಜಕೀಯದಲ್ಲಿ ಒಂದೊಂದು ಕ್ಷಣದಲ್ಲಿ ತೆಗೆದುಕೊಳ್ಳುವಂತ ನಿರ್ಧಾರ ಆಗುವಂತ ಘಟನೆ ಏನೆಲ್ಲ ಪರಿಣಾಮ ಬೀರುತ್ತೆ ಅನ್ನೋದಕ್ಕೆ ಈಗ ಸದ್ಯ ನಡೀತಾ ಇರುವಂತ ಒಂದು ಘಟನೆಗಳೇ ಸಾಕ್ಷಿ. ಯಾಕಂದ್ರೆ ನೀವು ಹೇಳಿದಾಗೆ ಅಂದು ಜನಾರ್ದನ್ ರೆಡ್ಡಿ ವಿರುದ್ಧ, ಬಳ್ಳಾರಿ ಗಣಿಧಣಿಗಳ ವಿರುದ್ಧ ಸಿದ್ದರಾಮಯ್ಯನವರು ಪಾದಯಾತ್ರೆಯನ್ನ ಮಾಡಿದ್ರು. ಆ ನಂತರದಲ್ಲಿ ವಿಜಯವನ್ನ ಸಾಧಿಸಿದ್ರು. ನಂತರದಲ್ಲಿ ಬರ್ತಾ ಬರ್ತಾ ಜನಾರ್ದನ್ ರೆಡ್ಡಿ ಅವರ ಟೀಮ್ ಏನಿತ್ತು, ಒಂದು ದೊಡ್ಡ ಟೀಮ್ ಇತ್ತು ಅವ್ರ ಪಡೆ, ಅದು ಸಂಪೂರ್ಣ ಛಿದ್ರವಾಗಿ ಹೋಯ್ತು. ಎಲ್ಲಿಯವರೆಗೆ ಅಂತಂದ್ರೆ ಅವರ ಕುಟುಂಬ ಒಡೆದು ಹೋಗಿ ಎಲ್ಲವೂ ಬೇರೆ ಬೇರೆ ದೂರ ಆದ್ರೂ ಸಹಿತ ರಾಮುಲು ಮತ್ತು ರೆಡ್ಡಿ ಜೊತೆಗಿದ್ರು. ಅವರೂ ಸಹಿತ ಒಂದು ಹಂತದಲ್ಲಿ ಪರಸ್ಪರ ವಾಚಾಮಗೋಚರವಾಗಿ ಬೈದುಕೊಳ್ಳುವ ಮಟ್ಟಕ್ಕೆ ದೂರ ಆದರು. ಹೀಗಾಗಿ ಬಳ್ಳಾರಿ ಸಂಪೂರ್ಣವಾಗಿ ಗಣಿಧಣಿಗಳಿಂದ ದೂರ ಆಯ್ತು. BJP ಟೀಮ್ನಿಂದ, BJP ಹಿಡಿತದಿಂದ, ತೆಕ್ಕೆಯಿಂದ ಬಳ್ಳಾರಿ ದೂರ ಆಯ್ತು ಅನ್ನುವಂತ ಸಂದರ್ಭದಲ್ಲಿ ನಡೆದಂತಹ ಒಂದು ಘಟನೆ ಇಡೀ ಟೀಮ್ ಅನ್ನೇ ಒಂದುಗೂಡಿಸಿದೆ. BJPಯಲ್ಲಿ ಎಷ್ಟು ಪ್ರಯತ್ನ ಮಾಡಿದ್ರು ಅವ್ರನ್ನ ಸೇರ್ಸ್ಲಿಕ್ಕೆ ಸಾಧ್ಯ ಆಗದೆ ಇರುವಂತಹ ಒಂದು ಘಟನೆ ಅಥವಾ ಒಂದು ಪ್ರಯತ್ನ, ಇದೊಂದು ಇನ್ಸಿಡೆಂಟ್ ನಿಂದ ಬಳ್ಳಾರಿಯಲ್ಲಿ ನಡೆದಂತ ಜನಾರ್ದನ್ ರೆಡ್ಡಿ ಅವರ ಮನೆ ಮೇಲೆ ಆದಂತಹ ಒಂದು ಫೈರಿಂಗು, ಮತ್ತೆ ಮೃತಪಟ್ಟದ್ದು, ಪ್ರತಿಭಟನೆ, ಬ್ಯಾನರ್ ಕಟ್ಟುವ ವಿಚಾರ, ಇದೊಂದು ಘಟನೆಯಿಂದ BJPಯಲ್ಲಿ ಇಷ್ಟು ದಿನ ಸಾಧಿಸ್ಲಿಕ್ಕೆ ಆಗದೆ ಇರುವಂತಹ ಕೆಲಸ ಒಂದು ಘಟನೆಯಿಂದ ಸಾಧ್ಯವಾಯಿತು. ಈಗ BJP ಒಂದಾಗಿದೆ, BJP ಅವರ ಬೆನ್ನಿಗೆ ನಿಂತಿದೆ. ರೆಡ್ಡಿ ಟೀಮ್ ಮತ್ತೆ ಎಲ್ಲರೂ ಕೂಡ ಒಂದು ಅಂಬ್ರೆಲಾ ಕೆಳಗಡೆ ಬಂದಿದ್ದಾರೆ. ಇದು ಇಷ್ಟಕ್ಕೆ ನಿಂತಂಗೆ ನಿಲ್ಲುವ ಲಕ್ಷಣ ಕಾಣಿಸ್ತಾ ಇಲ್ಲ ಪ್ರವೀಣ್. ಯಾಕಂದ್ರೆ ಜನಾರ್ದನ್ ರೆಡ್ಡಿ ವಿರುದ್ಧ ಸಿದ್ದರಾಮಯ್ಯನವರು ಒಂದು ಏನು ತೊಡೆ ತಟ್ಟಿದ್ರು, ಅದಕ್ಕೆ ತಿರುಗೇಟನ್ನ ಕೊಡೋದಕ್ಕೆ ಅಥವಾ ಪ್ರತಿಕಾರವನ್ನ ತೀರಿಸ್ಕೊಳ್ಳೋದಕ್ಕೆ, ಅಂದಿನ ಲೆಕ್ಕವನ್ನ ಚುಕ್ತಾ ಮಾಡೋದಕ್ಕೆ ಈಗ ಒಂದು ಇವರಿಗೆ ಅವಕಾಶ ಬಂದು ಒದಗಿದೆ. ಈ ಅವಕಾಶವನ್ನ ಎಷ್ಟರ ಮಟ್ಟಿಗೆ ಅವರು ಸದುಪಯೋಗ ಪಡಿಸ್ಕೊಳ್ತಾರೆ ಅಂತ ಇರೋ ಕುತೂಹಲ. ನಿನ್ನೆ ಮೊನ್ನೆ ನಡೆದಂತ ಸಭೆಗಳಲ್ಲಿ BJP ಕಚೇರಿಯಲ್ಲಿ ಎಲ್ಲಾ ಜಿಲ್ಲೆಗಳ ಸಭೆ ನಡೆದಿದೆ. ಅದರಲ್ಲಿ ಬಳ್ಳಾರಿಯ ಸಭೆ ಬಹಳ ಸುದೀರ್ಘವಾಗಿ ನಡೆದಿದೆ. ಏನೆಲ್ಲ ಮಾಡಬೇಕು ಅನ್ನೋ ಕುರಿತಾಗಿ ಚರ್ಚೆ ಆಗಿದೆ. ಪಾದಯಾತ್ರೆಯನ್ನೇ ಮಾಡ್ಬೇಕು ನಾವು ಅನ್ನೋ ಒಂದು ತೀರ್ಮಾನಕ್ಕೆ ಬಂದಂತೆ ಕಾಣಿಸ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಾಗಿ ಇನ್ನೊಂದು ಸಭೆಯನ್ನ ಮಾಡ್ಬೇಕು ಅಂತ ತೀರ್ಮಾನ ಆಗಿದೆ. ಆದ್ರೂ ಈಗ ಸೂಚನೆ ಅಥವಾ ಒಂದು ಪ್ರಸ್ತಾಪವಂತೂ ಇಟ್ಟಿದ್ದಾರೆ. ಪಾದಯಾತ್ರೆಯನ್ನ ಮಾಡ್ತೀವಿ, ನಾವು ಬಳ್ಳಾರಿಯಿಂದ ಬೆಂಗಳೂರಿಗೆ ಮಾಡ್ತೀವಿ, ಅದಕ್ಕೆ ಬೇಕಾದಂತ ಎಲ್ಲಾ ಸಿದ್ಧತೆಯನ್ನ ನಾವು ಮಾಡ್ಕೊಳ್ತೀವಿ, ಸಭೆಯನ್ನ ಮಾಡ್ತೀವಿ ಅನ್ನೋದು ಮಾತನ್ನ ಹೇಳಿದ್ದಾರೆ. 17ನೇ ತಾರೀಕಿನ ದಿನ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಮುಹೂರ್ತ ಫಿಕ್ಸ್ ಮಾಡಿ ಅಂದು ಸಮಾವೇಶವನ್ನ ನಡೆಸಿ, ಸಮಾವೇಶದ ಅಲ್ಲಿಂದ ಪಾದಯಾತ್ರೆಯನ್ನ ಬೆಂಗಳೂರಿಗೆ ಹಮ್ಕೋಬೇಕು ಅಂತ ಹೇಳಿ ಪ್ಲಾನ್ ಅನ್ನ ಸದ್ಯದ ಮಟ್ಟಿಗೆ ರೂಪಿಸ್ಕೊಂಡಂತೆ ಕಾಣಿಸ್ತಾ ಇದೆ. ಇದು ಕೇವಲ ಬಳ್ಳಾರಿ BJP ಟೀಮ್ಗಷ್ಟೇ ಬೂಸ್ಟ್ ಅಲ್ಲ, ಇಡೀ BJPಗೆ ಬೂಸ್ಟ್ ಕೊಡುವಂತ ಒಂದು ಪ್ರಯತ್ನ ಆಗತ್ತೆ. ಇಡೀ BJPಗೆ ಬಲ ತುಂಬತ್ತೆ. ಆ ಭಾಗದಲ್ಲಿ ಏನು ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಹಿನ್ನಡೆ ಆಗಿತ್ತು ಬಹುತೇಕ ಉತ್ತರ ಕರ್ನಾಟಕ ಭಾಗದಲ್ಲಿ, ಅದಕ್ಕೂ ಕೂಡ ಇದು ಶಕ್ತಿ ಸಿಗುವಂತೆ ಮಾಡುತ್ತೆ. ರಾಜ್ಯದ ಬೇರೆ ಬೇರೆ ವಿಚಾರಗಳಿದ್ದಾಗೂ ಸಹಿತ ಇದೊಂದು ವಿಚಾರವನ್ನ ಇಟ್ಕೊಂಡು ಉಳಿದೆಲ್ಲ ವಿಷಯಗಳನ್ನ ಇದೇ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡ್ತಾ ಪಾದಯಾತ್ರೆಯನ್ನ ಮಾಡಿದ್ರೆ ಜನರಿಗೆ ಎಲ್ಲಾ ವಿಚಾರಗಳು ಮರೆತು ಹೋಗ್ಬಹುದು, ಒಂದಷ್ಟು ವಿಚಾರಗಳು. ಆದ್ರೆ ಕೆಲವು ಪ್ರಮುಖ ಘಟನೆಗಳು ಯಾವತ್ತೂ ಮರೆಯಲ್ಲ. ಒಂದಷ್ಟು ಪಾದಯಾತ್ರೆಗಳು, ರಾಜಕೀಯದಲ್ಲಿ ನಡೆಯುವಂತಹ ಪಾದಯಾತ್ರೆ, ದೊಡ್ಡ ಮಟ್ಟದ ಪಾದಯಾತ್ರೆ ಎಂದಿಗೂ ಜನಮಾನಸದಲ್ಲಿ ಇರುತ್ತೆ. ಕಾಂಗ್ರೆಸ್ನಲ್ಲಿ ಯಾವ ರೀತಿ ಭಾರತ್ ಜೋಡೋ ಯಾತ್ರೆಯನ್ನ ಮಾಡಿದ್ರು, ಅದೇ ರೀತಿ ಹಿಂದೆ ಸಿದ್ದರಾಮಯ್ಯನವರು ಯಾವ ರೀತಿ ಮಾಡಿದ್ರು, ಅದಕ್ಕೂ ಹಿಂದೆ ದೇವೇಗೌಡರು ನರೇಂದ್ರ ನಾರಾಯಣ ಅಂತ ಹೇಳಿ ಒಂದು ಪಾದಯಾತ್ರೆ ಮಾಡಿದ್ರು. ಈ ರೀತಿಯ ಪ್ರಮುಖ ಘಟನೆಗಳು ಅಂತ ಆಕ್ಸಿಡೆಂಟ್ ಅಂತ ಹೇಳ್ತೀವಿ, ಆ ರೀತಿಯ ಕೆಲವು ಘಟನೆಗಳು ಜನರ ಮನಸ್ಸಲ್ಲಿ ಇರುತ್ತೆ. ಅದೇ ರೀತಿ ಜನರ ಮನಸ್ಸಲ್ಲಿ ಅಚ್ಚೊಳಿಯದಾಗಿ ಉಳಿಸ್ಕೋಬೇಕು ಅಂತ ಹೇಳಿ ಪಾದಯಾತ್ರೆಯನ್ನ ಮಾಡ್ಲಿಕ್ಕೆ, ಬಳ್ಳಾರಿಯಿಂದ ಬೆಂಗಳೂರಿಗೆ ಪಾದಯಾತ್ರೆ ಮಾಡ್ಲಿಕ್ಕೆ BJP ಸಿದ್ಧವಾಗಿದೆ. ಸಿದ್ದರಾಮಯ್ಯನವರಿಗೆ ಅಥವಾ ಕಾಂಗ್ರೆಸ್ ಸರ್ಕಾರಕ್ಕೆ ಟಕ್ಕರ್ ಕೊಡಬೇಕು ಅಂತ ಹೇಳಿ ಗಣಿಧಣಿಗಳು, ಜನಾರ್ದನ್ ರೆಡ್ಡಿ ಅಂಡ್ ಟೀಮ್ ಈಗ ಸಿದ್ಧತೆಯನ್ನ ಮಾಡ್ಕೊಂಡಿದೆ. ಬಹುತೇಕ 17ನೇ ತಾರೀಕು ಇದೆ. 17ನೇ ತಾರೀಕಿನ ದಿನ ಇದಕ್ಕೆ ಚಾಲನೆ ಸಿಗುವಂತ ಎಲ್ಲ ಸಾಧ್ಯತೆ ಕಾಣಿಸ್ತಾ ಇದೆ ಪ್ರವೀಣ್. ಉದ್ದೇಶ ಏನು?
ಇದರಲ್ಲಿ ಉದ್ದೇಶ ಸ್ಪಷ್ಟ ಇಲ್ಲ. ಯಾಕಂತಂದ್ರೆ ಒಂದು ಜನಾರ್ದನ್ ರೆಡ್ಡಿ ಅವರ ವಿಚಾರದಲ್ಲಿ ಕಾಂಗ್ರೆಸ್ ನಡ್ಕೊಂಡಂತ ರೀತಿ ಸರಿಯಾಗಿಲ್ಲ. ಅಲ್ಲಿ ಗೃಹ ಇಲಾಖೆ ಸಂಪೂರ್ಣ ವಿಫಲವಾಗಿದೆ. ಅಧಿಕಾರಿ ಯಾವುದೊಬ್ಬ SP ನ ಸಸ್ಪೆಂಡ್ ಮಾಡಿ ಸುಮ್ಮನಾಗಿದ್ದಾರೆ. ಇನ್ನಷ್ಟು ಅಧಿಕಾರಿಗಳು ಅದರಲ್ಲಿ ಶಾಮೀಲಾಗಿದ್ದಾರೆ. ಅವ್ರನ್ನು ಕೂಡ ಸಸ್ಪೆಂಡ್ ಮಾಡಬೇಕು. ಎಲ್ಲಕ್ಕಿಂತ ಪ್ರಮುಖವಾಗಿ ಭರತ್ ರೆಡ್ಡಿಯನ್ನ ಇಲ್ಲಿ ಬಂಧಿಸಲೇಬೇಕು. ಅವ್ರ ಮೇಲೆ FIR ಆಗ್ಬೇಕು. ಸಂಪೂರ್ಣ ಘಟನೆಗೆ ಅವರೇ ಮೂಲ ಕಾರಣ. ಅವರನ್ನ ಬಂಧಿಸಿದ್ದೇನೆ, ಅವರ ಮೇಲೆ FIR ಹಾಕಿ ಕ್ರಮ ತೆಗೆದುಕೊಳ್ಳದೇನೆ ಸರ್ಕಾರ ಇಲ್ಲಿ ಜನಾರ್ದನ್ ರೆಡ್ಡಿ ಮತ್ತು ಇನ್ನಿತರ ಮೇಲೆ ಕ್ರಮ ತೆಗೆದುಕೊಳ್ಳಿಕ್ಕೆ ಮುಂದಾಗತ್ತೆ ಅಂತ ಆದ್ರೆ ಇದು ಸರ್ಕಾರದ ಸಂಪೂರ್ಣ ವೈಫಲ್ಯ ಆಗತ್ತೆ. ಮೊದಲು ಆ ರೀತಿಯ ಕ್ರಮ ಆಗ್ಲೇಬೇಕು ಅಂತ ಒಂದು ಆಗ್ರಹವನ್ನ ಇಲ್ಲಿ ಮಾಡಿ ಈ ಒಂದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಇದ್ರ ಜೊತೆಗೆ ಒಂದಷ್ಟು ಬೇರೆ ಬೇರೆ ವಿಚಾರಗಳು ಕೂಡ ನಂತರ ಸೇರ್ಪಡೆ ಆಗ್ತಾ ಹೋಗುತ್ತೆ. ಅಧಿಕಾರಿಗಳ ಮೇಲೆ ಕ್ರಮ, ಭದ್ರತೆ ಒದಗಿಸಬೇಕು, ಇನ್ನಿತರ ವಿಚಾರಗಳು ಸೇರ್ಪಡೆ ಆಗುತ್ತೆ. ಆದ್ರೆ ಮೂಲ ಉದ್ದೇಶ ಇರೋದು ಭರತ್ ರೆಡ್ಡಿ ಅವರನ್ನ ಬಂಧಿಸಬೇಕು. ತಕ್ಷಣನೇ ಅವ್ರ ಮೇಲೆ ಆಕ್ಷನ್ ಆಗ್ಬೇಕು. ಕಾನೂನು ರೀತಿಯಲ್ಲಿ ಸರಿಯಾದ ತನಿಖೆ ಆಗ್ಬೇಕು. ಪೋಸ್ಟ್ ಮಾರ್ಟಮ್ ಇಲ್ಲಿ 2 ಬಾರಿ ಮಾಡಲಾಗಿದೆ ಅನ್ನೋ ಆರೋಪನ ಕುಮಾರಸ್ವಾಮಿ ಅವರು ಮಾಡಿದ್ದಾರೆ, ರಾಜಶೇಖರ್ ಅವ್ರನ್ನ ಮೃತಪಟ್ಟ ವ್ಯಕ್ತಿಯನ್ನ. ಹಾಗಾಗಿ ಅದನ್ನ ಯಾಕಾಗಿ ಮಾಡಿದ್ರು ಇದೆಲ್ಲವೂ ಕೂಡ ತನಿಖೆ ಆಗ್ಬೇಕು. CBI ತನಿಖೆ ಆದ್ರೆ ಮಾತ್ರ ಇದೆಲ್ಲ ವಿಚಾರ ಹೊರಗಡೆ ಬರುತ್ತೆ. ಪ್ರಕರಣವನ್ನ CBI ತನಿಖೆಗೆ ಕೊಡಲೇಬೇಕು ಅನ್ನೋಂತ ಆಗ್ರಹವನ್ನ ಇವರು ಇಟ್ಕೊಂಡು ಪಾದಯಾತ್ರೆಯನ್ನ ಮಾಡ್ತಾ ಇದ್ದಾರೆ, ರಾಜ್ಯ ಸರ್ಕಾರದ ಮೇಲೆ ಒತ್ತಡ ಹೇರ್ಲಿಕ್ಕೆ. ಸೊ ಇದಕ್ಕೆ ರಾಜ್ಯ ಸರ್ಕಾರ ಯಾವ ರೀತಿ ಪ್ರತಿಕ್ರಿಯಿಸುತ್ತೆ, ಪ್ರತಿಭಟನೆ ಯಾವ ಮಟ್ಟಿಗೆ ಇದು ಪರಿಣಾಮ ಬೀರುತ್ತೆ, ಇದೆಲ್ಲದಕ್ಕೂ ಕೂಡ ಕಾಲವೇ ಉತ್ತರ ಕೊಡಬೇಕಾಗತ್ತೆ. ಪ್ರವೀಣ್. ಓಕೆ ಜನಾರ್ದನ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ.